ತಂದು ಕೊಟ್ಟು ಇವತ್ತು ₹1 ಕೂಡ ಇಟ್ಟಿಲ್ಲ ನೀವು. ಅಂದ್ರೆ ನೀ ಬಜೆಟ್ ಸಂಪೂರ್ಣವಾಗಿ ಈ ನೀರಾವರಿ ಯೋಜನೆ ಸಂತ್ರಸ್ತರಿಗೆ ನೀವು ಅನ್ಯಾಯ ಮಾಡಿರಿ. ಇದು ಒಂದನೇದ್ದು. ಎರಡನೇದ್ದು ಅದೇ ಮತ್ತು ಮೇಕೆದಾಟು, ಎತ್ತಿನ ಹೊಳೆ, ಭದ್ರಾ ಮೇಲ್ದಂಡೆ ಇವಕ್ಕೆಲ್ಲ ದಕ್ಷಿಣ ಕರ್ನಾಟಕಕ್ಕೇನೋ ಸ್ವಲ್ಪ ಅನುದಾನ ತೋರಿಸಿದ್ರಿ. ಆದರೆ ಉತ್ತರ ಕರ್ನಾಟಕಕ್ಕೆ ನೀವು ಅನ್ಯಾಯ ಮಾಡಿರಿ. ಆದರೆ ವಿಶೇಷವಾಗಿ ಬಿಜಾಪುರ ಜಿಲ್ಲೆಯ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯ ಈ UKPಗೆ ಭಾಳ ಅನ್ಯಾಯ ಮಾಡಿ, ಈ ಪ್ರಾಜೆಕ್ಟ್ಗೆ ಅನ್ಯಾಯ ಮಾಡಿರಿ. ಅದಕ್ಕೆ ನನಗೆ ಈ ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಕಾಂಗ್ರೆಸ್ ಶಾಸಕರು ಇದು ನೀವು ಪೂರ್ವವಾಗಿ ನೀವು ಮುಖ್ಯಮಂತ್ರಿ ಗಮನಕ್ಕೆ ತಂದಿರೋ ಇಲ್ಲೋ ಅಂತಕ್ಕಂಥದ್ದು. ಯಾಕಂದ್ರೆ ನಾನು ಕೂಡ ಸಾಕಷ್ಟು ಸಲ ಇದಕ್ಕಿಂತಲೂ ಪೂರ್ವದಲ್ಲಿ ಪತ್ರಿಕಾಗೋಷ್ಠಿಗಳನ್ನು ಮಾಡಿ ನಾನು ನಿಮ್ಮ ಉಸ್ತುವಾರಿ ಮಂತ್ರಿಕೊಂಡು ಎಲ್ಲರಿಗೂ ಮನವಿ ಮಾಡಿದ್ದೀನಿ. ನೀವು ಬಿಜಾಪುರ ಜಿಲ್ಲೆಯ ವಿಚಾರವಾದಿಗಳನ್ನು, ರೈತ ಮುಖಂಡರನ್ನು ಕರೆದೊಂದು ಪೂರ್ವಭಾವಿ ಸಭೆಯನ್ನು ಮಾಡಿರಿ. ಅವರ ವಿಷಯಗಳನ್ನು ಕುರಿತು ಮುಖ್ಯಮಂತ್ರಿ ತಿಳಿಸಿ ಬಜೆಟ್ ಇರ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದೀನಿ. ಆದರೆ ಆ ಕೆಲಸ ನೀವು ಮಾಡಿಲ್ಲ. ಇವತ್ತು ನಿಮ್ಮ ಸಾಧನೆ, ಮುಖ್ಯಮಂತ್ರಿ ಆತ ಸಾಧನೆ ಏನಪ್ಪ ಅಂದ್ರೆ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಲವನ್ನು ಮಾಡಿದ ಕೀರ್ತಿ ಮುಖ್ಯಮಂತ್ರಿ ಸಲ್ತದೆ. ಇವತ್ತು ನೀವು ಮಾಡಿದ ಸಾಲ ಏನೇ ಗೊತ್ತಲ್ರಿ, ಇವತ್ತು ಒಬ್ಬ ಕನ್ನಡಿಗನ ಮೇಲೆ ₹1,17,000 ಇವತ್ತು ತಲೆ ಮೇಲದ ನೀವು ಮಾಡಿದ ಸಾಲ.